ಕಾಲು ಹೊಡ್ಯಾಕೆ ಹೋಗ್ತೀನಿ, ಎರಡೂ ಕಾಲನ ಇಲ್ಲ. ಅಯ್ಯೋ ಪಾಪ ನಿಮ್ಮ ಕರ್ಮ ಅದು. ಯಾಕ ಏನ ಡಾಕ್ಟ್ರಿಗೆ ಉಮ್ಮ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ, ಬಸ್ ತಪ್ಪು ಹೋಗ್ಬಿಡ್ತು. ಆಗಲೇ 12 ಆಗಿತ್ತು, ಅಲ್ಲೇ ಕಟ್ಟಿ ಮ್ಯಾಗ ಮಕ್ಕೊಂಡಿದ್ದೆ. ಪೊಲೀಸ್ ಬಂದವನ ಊಟ ಅಂದ. ಇನ್ನೂ ಊಟ ಮಾಡಿಲ್ಲಪ್ಪ, ನೀನು ತಂದು ಕೊಟ್ರೆ ಒಳ್ಳೇದಾಗತ್ತ. ಏ ಭೋಸಡಿಕೆ, ಊಟ ಯಾರು ತಂದು ಕೊಡ್ತಾರ, ಇಲ್ಲೆಲ್ಲ ಮಕ್ಕೋಬಾರದು, ಅಲ್ಪ ಪರಸ್ಥಳದಿಂದ ಬಂದಿವ್ರಿ. ಅದು ಯಾವ್ದಾರು ಓಣಿ ಹಿಡ್ಕೊಂಡು ಯಾವ್ದಾರು ಗಲ್ಯಾಗ ಹೋಗ್ರಿ ಅಂತ ಓಣಿ ಹಿಡ್ಕೊಂಡು ಹೊಂಟಿದ್ದೆ. ಒಬ್ಬರು ಕೂತ್ಕೊಂಡಿದ್ರು. ನಮಸ್ಕಾರಪ್ಪ, ನಾವು ಪರಸ್ಥಳದಿಂದ ಬಂದೀವಿ, ಸ್ವಲ್ಪ ಮಕ್ಕೊಂಡೆದ್ದು ಮುಂಜಾನೆ ಬಸ್ಸಿಗೆ ಹೋಗ್ಕೇನ್ರಿ ಅಂದೆ. ಯಜಮಾನ್ರ ನಿಮ್ಗೆ ಜಾಗ ಕೊಡ್ಬೋದಿತ್ತು ಮಲ್ಕೊಳಕ, ಆದ್ರೆ ನಮ್ಮ ಮನ್ಯಾಗ ಹೆಣ್ಮಕ್ಳು ಭಾಳ ಮಂದಿ ತೊಂದರೆ ಕೊಡೋದು ಯಾಕೆ, ಮತ್ತೆ ಹೆಣ್ಮಕ್ಳು ಇದ್ದಲ್ಲಿ ಹೆಂಗ್ ಮಕ್ಕೊಂಡ್ ಮಹಾ ಅಪರಾಧ ಅಂತ ತಿಳ್ಕೊಂಡು ಮುಂದೆ ಹೊಂಟಿದ್ದೆ. ಅಲ್ಲಿ ಒಬ್ಬ ಪೈಲ್ವಾನ್ ಬಿಡಿಸಿ ಎದ್ಕೊಂಡು ಕುಂತಿದ್ದ. ಅವನ್ ನೋಡಿದ ಕೂಡ ಇವತ್ತು ನಾನು ಮಲಗಿಸ್ತಾನ ಅಂತ ಗ್ಯಾರಂಟಿ ಗೊತ್ತಾಯ್ತಲ್ಲ, ಪಕ್ಕ ಮಲಗಿಸ್ತಾನ ಅಂತೇಳಿ. ನಮಸ್ಕಾರಪ್ಪ ಯಜಮಾನ, ಇದ ಊರವನು ಇದ ಮನಿವ ಅಂದೆ. ಇದ ಮನಿವ ಯಾಕ ಅಂದ. ನಿಮ್ ಮನ್ಯಾಗ ಹೆಣ್ಮಕ್ಳು ಅದಾರ ನಂದೆ. ಅದಾರ ಯಾಕ ಅಂದ. ನಾವೊಂದು 5 ನಿಮಿಷ ಮಕ್ಕೋಬೇಕು. ಯಾರ್ಯಾರು ಎದರಲ್ಲೇ ಹೊಡೆದ್ರು ಏನು, ಮೈ ಮ್ಯಾಗ ನೋಡಿದ್ರು ಒಂದು ಬಟ್ಟೆನೂ ಇರ್ಲಿಲ್ಲ. ಪೂರ ಎಲ್ಲ ದಿಗಂಬರ್ ಮಾಡಿಬಿಟ್ಟಿದ್ರಪ್ಪ. ಪುಣ್ಯಕ್ಕೆ ಅಲ್ಲಿ ಯಾರೋ ಒಂದು ಅಂಗಿ ಲಂಗನ ಹಾಕಿದ್ರು, ಅದನ್ನ ಹಾಕೊಂಡೆ ಅಂತ ಚಲೋ. ಇಲ್ಲಾಂದ್ರೆ ಏನ್ ಹಾಕಿತ್ತು, ಹೊಸ ದೇವ್ರು ಹುಟ್ಟಬೇಕು. ಕಷ್ಟ ಐತೆ. ನಾವು ಹೋಗಿ ನಮ್ಮ ಊರಿಗೆ ಬಂದೆ. ಬಂದು ಬಸ್ ಸ್ಟ್ಯಾಂಡ್ನಾಗ 6 ಗಂಟೆಗೆ ಕೇಳಿದೆ. ಅದವನಲ್ಲಿ ಏ ಚಾಕು ಕೊಡಪ್ಪ ಅಂದೆ. ಚಾ ಇಲ್ರಿ, ಬರೀ ಹಾಲು ಅಷ್ಟ ಐತಿ ಅಂತ. ಸರಿ ಹೋಗ್ಬಿಡಪ್ಪ, ಒಂದ್ ಸ್ವಲ್ಪ ಗಂಟ್ಲ ಬೆಚ್ಚಗರ ಹಾಕತಿ, ಹಾಲರ ಕೊಡು ಅಂದೆ. ಹಾಲು ತಂದು ಇಟ್ಟ. ಅದ್ರಾಗ ಹೆಣ್ಮಗಳು ಒಂದು ಕೂಸಿಂದ ಹಿಡ್ಕೊಂಡ್ ಬಂದಕಿನ, ಯಪ್ಪ ನನಗೊಂದು ಹಾಲು ಕೊಡು ಅಂದ್ಲು. ಹಾಲು ಇಸ್ಕೊಳ ಮುಂದೆ ಆ ಶೆರಗ್ ಹಿಂಗ್ ತೆಗೆದು ಹಿಂಗ್ ಹೋಗೋದು. ನನ್ನ ಹಾಲಿನ ಮ್ಯಾಗ ಆ ಶೆರಗ್ ಬಿದ್ದು ಬಿಡ್ತು. ಹಸು ಒಂದಾಗಿತ್ತು, ಗಂಟ್ಲು ಬೆಚ್ಚಗಾಗ್ಲಿ ಅಂತ ಹೇಳಿ, ತಾಯಿ ನಿನ್ನ ಶೆರಗು ಸ್ವಲ್ಪ ಸರಸುವ, ಹಾಲು ಕುಡಿತೀನಿ ಅಂದೆ. ಸರಿಸಿದ್ಲ. ಅದು ಏನು ಬಸ್ ಸ್ಟ್ಯಾಂಡ್ನಾಗ ಇದ್ರು ಮತ್ತು ಓಡಾಡಿಸಿ ಕಡಿಕ್ ಇದನ್ನ ಒಂದರ ಬಿಡ್ರು, ಇಲ್ಲಾಂದ್ರೆ ಭಾಳ ಕಷ್ಟ ಆಗತ್ತೆ. ಮನಿ ಮುಟ್ಟೋದು ವಜ್ಜೆ ಆಗತ್ತ. ಪಾಪ ಭಾಳ ಕಷ್ಟ ಐತೆ. ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ, ಎದುರಿ ನೀವು ಬಂದ್ಬಿಟ್ಟು ಹಿರಿಯರ ಆಶೀರ್ವಾದ ಬೇಕು ಅಂದಂಗೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ಮೇರಾ ನಾಮ್ ಹುಸೇನ್ ಸಾಬು. ಹುಸೇನ್ ಸಾಬ್. ಮೇರಾ ನಾಮ್ ಫಾತಿಮಾ ಬಾಯಿ. ಎರಡು ಒಂದ ಜಾತಿ ಹೋಯ್ತಿರಲ್ಲ, ಹಂಗಿದ್ರೆ ನಡೀತಿತ್ತು. ಈಗೇನು ಆಶೀರ್ವಾದ, ಒಂದು 5 ಮಕ್ಕಳು ಹಂಗೆ ಆಶೀರ್ವಾದ ಮಾಡಬೇಕು ಅಲ್ಲ. 5 ಮತ್ತು ಅದನ್ನು ಕಳ್ಕೊಂಬಂದಿರೋ ಏನು ಮಾಡಕ್ಕೆ ಆಯ್ತು. ಈಗ ಆಶೀರ್ವಾದ ನಾ ಕೊಡ್ದಿದ್ರ ಇಲ್ಲ, ಮಾಡಲೇಬೇಕು. ಆಶೀರ್ವಾದ ಒಟ್ಟ ಮಾಡ್ಬೇಕು, ಮಾಡಲೇಬೇಕು. ಮಗಳಿಗಂತೂ ಮಾಡೋಕ್ಕಾಗಲಿಲ್ಲ. ಮಗಳಿದ್ದಂಗೆ ನಿಮ್ಮ ಮಗಳಿದ್ದಂಗೆ ಆಶೀರ್ವಾದ ಮಾಡಿ. ಶಿವ 11 ಮಕ್ಕಳಾಗಲಿಪ್ಪ, ಹೊಸ ಕ್ರಿಕೆಟ್ ಟೀಮ್ ಹುಟ್ಲಿ. 11 ಆಯ್ತು. ನಮ್ಮ ಅಪ್ಪಗೆ 11 ಆಗಿರೋದು. ಏನು ಹಿಂಗಾಗ್ಬಿಡಿದ್ರಿ ನೀನು? ಮುಂದೆ ಗೊತ್ತಿಲ್ಲ. ನೀನು ಗಣಪತಿ ಹಬ್ಬಕ್ಕೆ ಆರ್ಕೆಸ್ಟ್ರಾ ಕ್ಯಾಬ್ರೆಕ್ ಒಪ್ಕೊಂಡೆ. ಅಯ್ಯೋ ಅಪ್ಪ, ಹಂಗ ಹಾಕ್ಯಂಬಂದ್ರೆ ಯಾರ್ದು ಮಾಮ ಬಂದು ಬಿಚ್ಚು, ಮರ್ಯಾದೆ ಹೋಗ್ತದೆ ಕಣಿದ್ನ. ಹಿಂಗೆ ಯಾಕೆ? ಏನಿಲ್ಲಪ್ಪ, ಅದು ನಾನು ಬೇಕಾದ್ರೆ ಇದನ್ನ ಕೊಡ್ತಾ ಉಟ್ಕೊಂಡು ಹೋಗು. ನಿನ್ನ ಮದುವೆ ಆಯ್ತಲ್ಲ? ನನ್ನ ಮದುವೆ ಆಯ್ತು. ನಾನು ಮತ್ತೆ ನೀನು ಹೆಣ್ಣು ಕೊಡಲ್ಲ ಅಂತೆಲ್ಲ. ನಾನು ಡಾಕ್ಟ್ರಿಗೆ ಕೊಡ್ತೀನಿ, ನಿನ್ನಂತ ಕೊಡಲ್ಲ, ಕಂಡಕ್ಟರ್ಗೆ ಅಂದಲ್ಲ. ಮತ್ತೆ ಕೊಡಲ್ಲ ಅಂತ ನಾವು ಆಸೆ ಇಟ್ಕೊಂಡು ಯಾಕೆ ಮಾಡೋದಂತ ಪಕ್ಕದ ಮೇಲೆ ಒಂದು ಹುಡುಗಿತ್ತು, ಸೇಮ್ ನಿಮ್ಮ ಮಗಳ ಥರ ಇತ್ತು. ಸೇಮ್ ನಮ್ಮ ಅವಳಿ ಜೋಡಿ ತಂದಿದ್ದಾರಪ್ಪ. ಅವೇನು ಯಾವ ಮಧ್ಯಾಹ್ನ ಖಾನಾವಳಿ ಹಿಂಬಾಗದ್ದು ಗೊತ್ತಾಗಿ ಸೇಮ್ ಅದೇ ಕಲರ್, ಸೇಮ್ ಅದೇನೆ ಅದೇ ಅಂತ ತಿಳ್ಕೊ. ಯಾರು ಹುಡುಗಿನಾರ ತೋರಿಸು. ಸೇಮ್ ನೋಡಿ ಹೆಂಗದ ನಿಮ್ಮ ಮಗಳ ನೋಡು, ಬೇಕಾದ್ರೆ ನೋಡಿ. ಅಪ್ಪಗೆ ಮುಖ ನಡಿಗಿನ ಹಂಗ ಐತಿ. ಅಯ್ಯೋ, ಏನ್ ಗಂಭೀರವಾಗಿ ನಿಂತ್ಕೊಂಡ್ಬಿಟ್ಟಲ್ಲಪ್ಪ ನೀನು. ಅಯ್ಯೋ, ಹೇಳು. ಸ್ಮಶಾನಕ್ಕೆ ಹೋದ ಸಾಯಕ್ಕೆ. ಯಾಕೆ? ಮತ್ತೆ ಇನ್ನೇನು, ತಾನೇ ಹೋಗ್ತಾನೆ, ತಾನೇ ಗುಂಡಿ ತಕ್ಕಂತಾನೆ, ತಾನೇ ಮನೆಕ್ಕಂತಾನೆ, ತಾನೇ ಮಣ್ಣು ಹೇಳ್ಕೊಂತಾನೆ, ತಾನೇ ಮೇಲ್ಕೆ ಹೋಗ್ತಾನೆ. ನಿಮ್ಮಪ್ಪ ಏನು ನೋಡ್ಬೇಕಾಯ್ತು? ಮಗಳ ಮದುವೆ ನೋಡ್ಬೇಕಾಯ್ತು. ಮಗಳ ಮದುವೆ ಆನಂದ ನೋಡ್ದ. ನಿಮ್ಮಪ್ಪ ಎಂತ ಬುದ್ಧಿವಂತಂದ್ರೆ ₹1 ಖರ್ಚಿಲ್ಲ ನಿನ್ನ ಮದುವೆ ಮಾಡಿಬಿಟ್ನಲ್ಲ. ಡಾಕ್ಟ್ರಿಗೆ ಕೊಡೋದು ಕಣೋ, ನಾನು ನಿನ್ನಂತರಿಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ನಮಗೆ ತಗಲಾಕ್ಬಿಟ್ಟ. ಆಯ್ತು ಬಾ, ನಿಮ್ಮ ಅಪ್ಪಗಿಂತ ಹೆಚ್ಚಾಗಿ ನಾನೇ ನಿನ್ನ ನೋಡ್ಕೊಂಡು ಹೋಗ್ತೀನಿ. ಹೋಗೋಣ ಬಾ, ಹೋಗೋಣ. ಹೃದಯದಲ್ಲಿ ಇದೇನಿದು ನದಿಯೊಂದು
ಸ್ವರವ ಕೇಳಿ ಹೊಸ ಬಯಕೆ ಹೂವು ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಈಗ ಹೃದಯದಲ್ಲಿ ಇದೆ